ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ತನ್ವಿ ಕ್ರಿಯೇಟರ್ ಚಾನಲ್ಗೆ ಸ್ವಾಗತ. ಇಂದು ಸಾಫ್ಟಾಗಿರುವಂತಹ ಜ್ಯೂಸಿಯಾಗಿರುವಂತಹ ಒಂದು ಪನ್ನೀರನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಒತ್ತಿ. ನಾನು ಯಾವ ವಿಧಾನದಲ್ಲಿ ತೋರಿಸ್ತೀನೋ ಆ ವಿಧಾನದಲ್ಲೇ ನೀವು ಮಾಡಿ. ತುಂಬ ಸಾಫ್ಟಾಗಿ ರಸಗುಲ್ಲ ಬರುತ್ತೆ. ಹಾಗಾದರೆ ಮಾಡೋದು ಹೇಗೆ ಎಂಬುದನ್ನು ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಸ್ಟವನ್ನು ಆನ್ ಮಾಡಿ ಪಾತ್ರೆಗೆ ಹಾಲನ್ನು ಇಲ್ಲಿ ನಾನು ಅರ್ಧ ಲೀಟ್ರು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಮೊದಲು ನಾನಿಲ್ಲಿ ಹಾಲನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಕುದ್ದಂಥ ಹಾಲಿಗೆ ನಾನಿಲ್ಲಿ ಸ್ವಲ್ಪ ನಿಂಬೆ ರಸವನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಿಂಬೆ ರಸ ಇಲ್ಲ ಅಂದರೆ ವೆನಿಗರ್ ಆದರೂ ನಾವು ಸೇರಿಸ್ಕೋಬೋದು. ಹೀಗೆ ನಾವು ನಿಂಬೆ ರಸವನ್ನು ಹಾಲಿಗೆ ಸೇರಿಸಿದ ತಕ್ಷಣ ಹಾಲು ಬೇರ್ಪಟ್ಟು ಪನ್ನೀರು ಹಾಗೂ ನೀರು ಬೇರ್ಪಡುತ್ತದೆ. ಇದನ್ನು 5 ನಿಮಿಷ ಹೀಗೆ ಬಿಡಬೇಕಾಗುತ್ತೆ. ಹೀಗೆ ಬಿಟ್ಟ ನಂತರ ಸ್ವಚ್ಛವಾದ ಒಂದು ಕಾಟನ್ ಬಟ್ಟೆಯನ್ನು ನಾನು ತಗೊಂಡು ಅದರ ಮೂಲಕ ಪನ್ನೀರು ಮತ್ತು ನೀರನ್ನು ಬೇರೆ ಬೇರೆ ಮಾಡ್ಕೋತಾ ಇದ್ದೀನಿ. ಈ ರೀತಿ ಒಂದು ಬಟ್ಟೆಗೆ ಪನ್ನೀರು ಮತ್ತು ನೀರನ್ನು ಬೇರ್ಪಡಿಸ್ಕೋತಾ ಇದ್ದೀನಿ. ಹೀಗೆ ಬೇರ್ಪಟ್ಟಂತಹ ನೀರನ್ನು ನಾವು ವೇಸ್ಟ್ ಮಾಡೋ ಅಂಥದ್ದೇನಿಲ್ಲ. ಇದನ್ನು ನಾವು ಬೇಕಾದರೆ ನಾವು ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೋಬೋದು. ಈಗ ನಾನು ಪನ್ನೀರು ಬಟ್ಟೆಗೆ ಶೋಧಿಸ್ಕೊಂಡ ನಂತರ ಇದನ್ನು ಚೆನ್ನಾಗಿ ನೀರನ್ನು ಹಿಂಡ್ಕೊತಾ ಇದ್ದೀನಿ. ಅಂದರೆ ಇದರಲ್ಲಿ ಸ್ವಲ್ಪನೂ ನೀರಿರಬಾರ್ದು. 80% ನೀರು ಅದರಲ್ಲಿ ಇರಬಾರ್ದು. ಈ ರೀತಿ ಆದರೆ ಸಾಕಾಗುತ್ತೆ. ಈಗ ಇದನ್ನು ನಾನು ಚೆನ್ನಾಗಿ ಗಂಟು ಕಟ್ಟಿ ಒಂದು ಗಂಟೆಯಿಂದ 1.5 ಗಂಟೆ ನಾನು ಇದನ್ನು ಇಡ್ತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ನಾವು ಭಾರವನ್ನು ಇಟ್ಟರೂ ಸಹ ಚೆನ್ನಾಗಿ ನೀರು ಹೀರ್ಕೊಳ್ಳುತ್ತೆ. ಅಥವಾ ಒಂದು ನೆಲ್ಲಿಗೂ ಸಹ ಕಟ್ಟಿದ್ರೂ ಆ ನೀರು ಇರೋದೆಲ್ಲ ಕೆಳಗೋಗುತ್ತೆ. ಅಲ್ಲದೆ ಇನ್ನೂ ಒಂದು ಟ್ರಿಕ್ಸ್ ಅಂದರೆ ನಾವೊಂದು ದಪ್ಪವಾದಂಥ ಕಾಟನ್ ಬಟ್ಟೆಗೆ ಈ ಬಟ್ಟೆಯನ್ನು ಸುತ್ತಿ ಇಡೋದ್ರಿಂದನೂ ಸಹ ಬೇಗ ಹೀರ್ಕೊಳ್ಳುತ್ತೆ. ನಾವು ಪನ್ನೀರ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಈಗ ನಾನು ಸುತ್ತಿ ಇಟ್ಟಂತಹ ಪನ್ನೀರು ರೆಡಿಯಾಗಿದೆ. ನಾನಿಲ್ಲಿ 1.5 ಗಂಟೆ ಆದಮೇಲೆ ಈ ಪನ್ನೀರನ್ನ ತಗೊಂಡಿದ್ದೀನಿ. ಈ ರೀತಿ ಪನ್ನೀರು ಆಗಿದೆ. ಈಗ ಇದನ್ನು ನಾವು ಸಾಫ್ಟಾಗಿ ಮಿದ್ಕೋಬೇಕಾಗುತ್ತೆ. ಈ ರೀತಿ ಸಾಫ್ಟಾಗಿ ಕೈಯಿಂದ ನಾವು ಮೃದುವಾಗಿ ಮತಿಸ್ಕೋಬೇಕಾಗುತ್ತೆ. ಇನ್ನು ಒಂದು 15 ನಿಮಿಷ ನಾನು ಇದನ್ನು ಈ ರೀತಿ ಮತಿಸ್ಕೋತಾ ಇದ್ದೀನಿ. ಅಂದರೆ ಈ ಭಾಗದಲ್ಲಿ ನಾವು ಸಾಫ್ಟಾಗಿ ಮಾಡ್ಕೋಬೇಕು. ಆವಾಗ ತುಂಬ ಚೆನ್ನಾಗಿ ಈ ರಸಗುಲ್ಲ ಬರುತ್ತೆ. ಈ ರೀತಿ ಮಿದ್ಕೋತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ. ಇದು ರೆಡಿಯಾದ ನಂತರ ಇದನ್ನು ಸಣ್ಣ ಉಂಡೆಗಳಾಗಿ ನಾನಿಲ್ಲಿ ಮಾಡ್ಕೋತಾ ಇದ್ದೀನಿ. ಈಗ ಇದರಲ್ಲಿ ಒಂದು 9 ರಸಗುಲ್ಲ ಆಗುತ್ತೆ. ಅರ್ಧ ಲೀಟ್ರು ಹಾಲಲ್ಲಿ ಒಂದು 9 ರಸಗುಲ್ಲ ಆಗುತ್ತೆ. ನಾವು ಕಲಿಸ್ಬೇಕಾದ್ರೆ ಸ್ವಲ್ಪ ಮೈದಾ ಅಥವಾ ರವೆಯನ್ನು ಸೇರಿಸ್ಕೋಬೋದು. ಅದು ನಿಮ್ಮ ಆಪ್ಷನ್ನು. ಬಟ್ ನಾನಿಲ್ಲಿ ಯಾವುದೇ ರೀತಿಯಲ್ಲಿ ಅದನ್ನು ಸೇರಿಸಿಲ್ಲ. ಅದು ಕೇವಲ 1 ಟೀ ಸ್ಪೂನ್ ಸೇರಿಸಿದ್ರೆ ಸಾಕಾಗುತ್ತೆ. ಈಗ ಇಲ್ಲಿ ನಾನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೋತಾ ಇದ್ದೀನಿ. ಈ ಉಂಡೆಗಳು ಗಟ್ಟಿಯಾಗಿರಬಾರ್ದು, ಸಾಫ್ಟಾಗಿರಬೇಕು. ಆಗ ನಾವು ಹಾಕ್ದಂಥ ರಸಗುಲ್ಲ ಚೆನ್ನಾಗಿ ಸಕ್ಕರೆ ಪಾಕವನ್ನು ಹೀರ್ಕೊಳ್ಳುತ್ತೆ. ಆವಾಗ ತುಂಬ ಸಾಫ್ಟಾಗಿ ಬರುತ್ತೆ. ಅದಕ್ಕೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಎಲ್ಲ ಉಂಡೆಗಳನ್ನು ನಾನು ಇಲ್ಲಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ಉಂಡೆಗಳು ಒಂದಾದ ನಂತರ ಒಂದು ಮಾಡ್ಕೊತಾ ಇದ್ದೀನಿ ಇಲ್ಲಿ. ಈಗ ಉಂಡೆಗಳೆಲ್ಲ ರೆಡಿಯಾಗಿದೆ. ಇಲ್ಲಿ ನಾನು 9 ರಸಗುಲ್ಲವನ್ನು ಮಾಡ್ಕೊಂಡಿದ್ದೀನಿ. ನಂತರ ನಾನು ಒಂದು ಸಕ್ಕರೆ ಪಾಕವನ್ನು ಇಲ್ಲಿ ನಾನು ಮಾಡ್ಕೋತಾ ಇದ್ದೀನಿ. ಒಂದು ಪಾತ್ರೆಯನ್ನು ಇಟ್ಟು ಇದಕ್ಕೆ ನಾನು 1/4 kg ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ಅರ್ಧ ಲೀಟ್ರು ಹಾಲಿಗೆ 1/4 kg ಸಕ್ಕರೆ ಮತ್ತು ಅರ್ಧ ಲೀಟ್ರು ನೀರನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ಈ ಅಳತೆಯಲ್ಲೇ ನೀವು ಮಾಡಿದ್ರೆ ರಸಗುಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಈ ಸಕ್ಕರೆಯನ್ನು ನಾವು ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಸಂಪೂರ್ಣವಾಗಿ ಸಕ್ಕರೆ ಕರಗಿದ್ರೆ ಸಾಕಾಗುತ್ತೆ. ಈಗ ಇಲ್ಲಿ ನಾನು ಸಕ್ಕರೆಯನ್ನು ಕರಗಿಸ್ಕೋತಾ ಇದ್ದೀನಿ. ಈಗ ಇದು
ಕರಗಿದೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ನಾವು ಸೇರಿಸ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ. ಈಗ ಸಕ್ಕರೆ ಸಿರಪ್ಪು ರೆಡಿಯಾಗಿದೆ. ಈ ರೀತಿಯಲ್ಲಿ ರೆಡಿ ಆದರೆ ಸಾಕಾಗುತ್ತೆ. ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂತಹ ನಾನು ಪನ್ನೀರನ್ನು ಸೇರಿಸ್ತಾ ಇದ್ದೀನಿ. ನಾನು ಮಾಡಿಟ್ಟಂಥ ಪನ್ನೀರು ಒಂದೊಂದಾಗಿ ಇದಕ್ಕೆ ಹಾಕ್ತಾ ಇದ್ದೀನಿ. ನಾವು ಹಾಕುವಾಗ ಉರಿ ಮಧ್ಯಮ ಉರಿಯಲ್ಲಿರಬೇಕಾಗುತ್ತೆ. ಮಧ್ಯಮ ಉರಿಯಲ್ಲಿದ್ದರೆ ಈ ಪನ್ನೀರು ಹೊಡ್ಕೊಳ್ಳಲ್ಲ. ಅದರಿಂದ ಉರಿ ಮಧ್ಯಮದಲ್ಲಿ ಇಟ್ಕೊಂಡು ನಾವು ಉಂಡೆಗಳನ್ನು ಹಾಕ್ಕೋಬೇಕು. ಮತ್ತು ಉಂಡೆಗಳನ್ನು ಸಹ ಫಾಸ್ಟಾಗಿ ಎಸಿಬಾರ್ದು. ಈ ಥರ ನಿಧಾನಕ್ಕೆ ನಾವು ಹಾಕಬೇಕಾಗುತ್ತೆ. ಈ ರೀತಿ ಒಂದೊಂದೇ ಹಾಕೋದ ನಂತರ ಇದನ್ನು ಒಂದು 15ರಿಂದ 20 ನಿಮಿಷ ನಾವು ಮುಚ್ಚಳನ ಹಾಕಿ ಬೇಯಿಸ್ಕೋಬೇಕಾಗುತ್ತೆ. ಆಗ ಎಲ್ಲ ಪನ್ನೀರು ಅದರ ಪಾಕವನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಈಗ ನಾವೀಗ ತಿರುವಾಕಬೇಕಾದ್ರೂ ಸ್ವಲ್ಪ ನಿಧಾನಕ್ಕೆ ಈ ಥರ ನಾವು ತಿರುವಾಕಬೇಕಾಗುತ್ತೆ. ಜೋರಾಗಿ ಹಾಕ್ಕೊಂಡ್ರೆ ಎಲ್ಲ ಹೊಡೆದೋಗಿ ಮೊಸರು ಥರ ಆಗೋ ಚಾನ್ಸ್ ಇರುತ್ತೆ. ಆದ್ದರಿಂದ ನಾವು ಇದನ್ನು ಈ ರೀತಿ ನಿಧಾನಕ್ಕೆ ತಿರುಗಿಸ್ಕೋಬೇಕಾಗುತ್ತೆ. ಈಗ ಸ್ವಲ್ಪ ಉರಿಯನ್ನು ಜಾಸ್ತಿ ಮಾಡಿ, ನಾವು ತೆಗೆಯೋದಕ್ಕಿಂತ ಮುಂಚೆ ಸ್ವಲ್ಪ ಉರಿಯನ್ನು ಜಾಸ್ತಿ ಮಾಡಿ ಈ ರೀತಿ ಕುದಿಸ್ಕೋಬೇಕು. ಈ ರೀತಿ ಕುದ್ದಂಥ ನಂತರ ಈ ಥರ ದಪ್ಪ ಆಗುತ್ತೆ. ಸ್ವಲ್ಪ ನಾವು ಮುಚ್ಚಳ ಮುಚ್ಚಿದ ನಂತರ 15-20 ನಿಮಿಷ ನಾವು ತೆಗಿಯೋಕ್ಕೆ ಹೋಗಬಾರ್ದು. ಮಧ್ಯೆ ಮಧ್ಯೆ ತೆಗೆದ್ರೆ ಉಂಡೆಗಳು ಪಾಕವನ್ನು ಹೀರ್ಕೊಳ್ಳಲ್ಲ ಮತ್ತು ಉಂಡೆಗಳು ಒಳಗಡೆ ತುಂಬ ಬೆಂಡ್ ಥರ ಬರುತ್ತೆ. ಪಾಕನ ಹೀರ್ಕೊಳ್ಳದೆ ಅದು ಟೇಸ್ಟು ಸಹ ಇರಲ್ಲ. ಈಗ ರಸಗುಲ್ಲ ರೆಡಿಯಾಗಿದೆ. ನಾನು ಮತ್ತೊಂದು ಪಾತ್ರೆಯಲ್ಲಿ ಸ್ವಲ್ಪ ಸಕ್ಕರೆ ಸಿರಪನ್ನು ಹಾಕಿ ಸ್ವಲ್ಪ ಅದನ್ನು ಗಟ್ಟಿಯಾಗಿ ಮಾಡಿಕೊಂಡು ನಂತರ ಅದಕ್ಕೆ ಆ ಪಾಕಕ್ಕೆ ಈ ರಸಗುಲ್ಲವನ್ನು ಸೇರಿಸ್ಕೊಂಡಿದ್ದೀನಿ. ಆವಾಗ ಈ ರಸಗುಲ್ಲ ತುಂಬ ಸಾಫ್ಟಾಗಿ ಮತ್ತು ತುಂಬ ಜ್ಯೂಸಿಯಾಗಿ ಬರುತ್ತೆ. ಈ ರೀತಿ ತುಂಬ ಜ್ಯೂಸಿಯಾಗಿ ಬರುತ್ತೆ. ನಾವು ತಣ್ಣಗಾದ ಮೇಲೇ ಸೇವನೆ ಮಾಡಬೇಕು. ಸುಮಾರು ಇದನ್ನ 6 ಗಂಟೆಯಿಂದ 7 ಗಂಟೆವರೆಗೂ ನಾವು ಇದನ್ನು ಈ ರಸ ಪಾಕದಲ್ಲೇ ಇದನ್ನು ಬಿಡಬೇಕಾಗುತ್ತೆ. ರಸಗುಲ್ಲವನ್ನು ಬೇಕಾದರೆ ಫ್ರಿಡ್ಜ್ನಲ್ಲಿಟ್ಟು ಇದು ತುಂಬ ತಣ್ಣಗಾದ ಮೇಲೆ ಸೇವಿಸಿದ್ರೆ ರಸಗುಲ್ಲ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಕೆಲವು ಟಿಪ್ಸ್ ಏನು ಅಂದರೆ ಹಾಲನ್ನು ನಾವು ನಿಧಾನವಾಗಿ ಕುದಿಸ್ಬೇಕಾಗುತ್ತೆ. ಮತ್ತು ಪನ್ನೀರನ್ನು ನಾವು ತುಂಬ ಗಟ್ಟಿಯಾಗಲ್ಲ, ಮೃದುವಾಗಿ ಮಾಡ್ಕೋಬೇಕಾಗುತ್ತೆ. ಮತ್ತು ಉಂಡೆಗಳು ದೊಡ್ಡದಾಗಬೇಕಾದ್ರೆ ಬೇಯಿಸ್ಕೊಳ್ಬೇಕಾದಾಗ ಉರಿಯನ್ನು ಕಡಿಮೆ ಮಾಡಬೇಕು. ಆವಾಗ ಈ ರೀತಿ ಪನ್ನೀರು ದಪ್ಪವಾಗ್ತವೆ. ಹಾಗಾದರೆ ನೋಡಿದ್ರಲ್ಲ ಹೇಗೆ ರಸಗುಲ್ಲವನ್ನು ಮಾಡಿದೆ ಅಂತ. ಈ ರೀತಿಯಲ್ಲೇ ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲ